ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಕಡಲೆಬೇಳೆ ವಡೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಡೆಗಳು ತಣ್ಣಗಾದರೂ ಕೂಡ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಮತ್ತು ಜಾಸ್ತಿ ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ. ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಜಾಸ್ತಿ ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ ಮತ್ತು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಎಷ್ಟೊತ್ತಿದ್ರೂ ಕೂಡ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವು ಇದು 2-3 ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ಸೂಪರಾಗಿರುತ್ತೆ. ಯಾವ ಟಿಪ್ಸು ಯಾವ ಥರ ಅಂತ ಬನ್ನಿ ನೋಡೋಣ. ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಈ ಕಡೆ ಒಂದು ದೊಡ್ಡ ಲೋಟದಷ್ಟು ಕಡಲೆಬೇಳೆ ತಗೊಂಡು ಅದನ್ನು ಒಂದು 2 ಅವರ್ 3 ಅವರ್ ನೆನೆಸ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ಕಡಲೆಬೇಳೆ ನೆನೆಸೋದು ಬೇಕಾಗಿಲ್ಲ. ಒಂದು 3 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಈ ಥರ ಕಟ್ ಮಾಡಿದಾಗ ಅದು ಕಡಲೆಬೇಳೆ ಕಟ್ ಆದರೆ ಸಾಕು. ಜಾಸ್ತಿ ನಾವು ಕಡಲೆಬೇಳೆನ ನೆನೆಸ್ಬಿಟ್ರೆ ಅದು ಗರಿ ಗರಿಯಾಗಿ ಬರಲ್ಲ ಮತ್ತು ಕ್ರಿಸ್ಪಿಯಾಗೂ ಕೂಡ ಇರಲ್ಲ ಮತ್ತು ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆನ ಒಂದು 3 ಅವರ್ ನೆನೆಸ್ಕೊಂಡು ಅದನ್ನು ಸೋರು ಹಾಕ್ಕೊಂಡು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಅದನ್ನು ಸೋರು ಹಾಕೋಬೇಕಾಗುತ್ತೆ. ಸ್ವಲ್ಪನೂ ಕೂಡ ಕಡಲೆಬೇಳೆಯಲ್ಲಿ ನೀರು ಇರಬಾರ್ದು. ಇದು ನಾವು ಕಡಲೆಬೇಳೆ ನೆನೆಸಿರೋದೆ, ಆದರೆ ಸ್ವಲ್ಪನೂ ಕೂಡ ನೀರು ಇರಬಾರ್ದು. ಫುಲ್ಲು ನೀರನ್ನ ಸೋರು ಹಾಕ್ಕೊಂಡು ಅದು ಕಡಲೆಬೇಳೆ ಎಲ್ಲ ಫುಲ್ಲು ನೀರು ಡ್ರೈ ಆಗಿರಬೇಕು. ಆ ಥರ ಆದರೆ ಜಾಸ್ತಿ ಎಣ್ಣೆನೂ ಕೂಡ ಹೀರ್ಕೊಳ್ಳಲ್ಲ ವಡೆಗಳು ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ. ನೆಕ್ಸ್ಟು ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಒಂದು 3 ಒಣಮೆಣಸಿನಕಾಯಿ, ಹಾಗೆ ಒಂದು 5 ಲವಂಗ, 1 ಇಂಚಷ್ಟು ಚಕ್ಕೆ ಮತ್ತು 1 ಇಂಚಷ್ಟು ನಾನು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪನೂ ಕೂಡ ನೀರು ಹಾಕೋಬಾರ್ದು. ಸ್ವಲ್ಪನೂ ನೀರು ಹಾಕ್ಕೊಳ್ದೆ ಅದನ್ನು ತರಿಯಾಗಿ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನುಣ್ಣಗೆ ರುಬ್ಕೋಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ಈ ಥರ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನುಣ್ಣಗೆ ಪೇಸ್ಟು ಹಾಕೋಬೇಕಾಗಿಲ್ಲ. ನೀರನ್ನು ಕೂಡ ಸ್ವಲ್ಪನೂ ಆ್ಯಡ್ ಮಾಡಬಾರ್ದು. ಇವಾಗ ನಾನು ತರಿಯಾಗಿ ರುಬ್ಕೊಂಡಿದೆ ಅಲ್ವಾ, ಅಲ್ಲಿಗೆ ನಾನು ಕಡಲೆಬೇಳೆ ಎಲ್ಲನೂ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದನ್ನು ನಾವು ರುಬ್ಕೋಬೇಕಾಗುತ್ತೆ. ಸ್ವಲ್ಪನೂ ನೀರು ಹಾಕೋಕ್ಕೆ ಹೋಗಬಾರ್ದು. ಈಗ ಉಪ್ಪು ಹಾಕ್ಕೊಂಡು ಈ ಥರ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಅದು ನುಣ್ಣಗೂ ಕೂಡ ಇಟ್ಟು ರುಬ್ಬಾರ್ದು, ತರಿಯಾಗಿ ರುಬ್ಕೋಬೇಕಾಗುತ್ತೆ. ಕಡಲೆಬೇಳೆನೂ ಕೂಡ ಇಷ್ಟು ತರಿಯಾಗಿದ್ದರೆ ಕ್ರಿಸ್ಪಿಯಾಗಿರಿ ಚೆನ್ನಾಗಿ ಬರುತ್ತೆ. ಮತ್ತು ಮಧ್ಯದಲ್ಲಿ ಈ ಥರ ಕಡಲೆಬೇಳೆಗಳು ಕೂಡ ಸಿಗ್ತಾ ಇದ್ದರೆ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ವಡೆಗಳು ಚೆನ್ನಾಗಿ ಬರುತ್ತೆ. ಜಾಸ್ತಿ ನುಣ್ಣಗೆ ನೀವು ರುಬ್ಕೊಬಿಟ್ರೆ ಅದು ಸ್ಮೂತ್ ಆಗಿಬಿಡುತ್ತೆ ವಡೆ. ಅದಕ್ಕೋಸ್ಕರ ತರಿಯಾಗಿ ರುಬ್ಕೊಳ್ಳಿ. ಒಂದೊಂದು ಸ್ವಲ್ಪ ಬೇಳೆ ಇದ್ದರೂ ಕೂಡ ನಡೆಯುತ್ತೆ. ಇವಾಗ ನಾನು ರುಬ್ಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆ ತಗೊಂಡು ನಾನು ರುಬ್ಬಿರೋ ಅಂಥದ್ದೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿರೋ ಅಂಥದ್ದೆಲ್ಲನೂ ಪಾತ್ರೆಗೆ ಹಾಕ್ಕೊಂಡು ಒಂದು ದೊಡ್ಡ ಸೈಜಿದು ಹಸಿಮೆಣಸಿಕಾಯಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ರುಬ್ಬಕ್ಕೂ ಕೂಡ 1 ಮೆಣಸಿಕಾಯಿ ಹಾಕ್ಕೊಂಡಿರ್ತೀರ. ಬೇಕು ಅಂದರೆ ಹಾಕೊಳ್ಳಿ 1 ಹಸಿಮೆಣಸಿಕಾಯಿನ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು ದೊಡ್ಡ ಸೈಜಿದು ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ದೊಡ್ಡ ಸೈಜಿದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ನಾನು ಇಲ್ಲಿ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಸಖತ್ತಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಮಿಸ್ ಮಾಡದೆ ಹಾಕೊಳ್ಳಿ. ಹಾಗೆ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿದ್ರೆ, ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಂಡಾದ್ಮೇಲೆ ಅದನ್ನು ಹಿಟ್ಟನ್ನ ಇಡೋಕ್ಕೆ ಹೋಗಬಾರ್ದು. ನಾವು ಏನಾದರೂ ಅದನ್ನು ಈರುಳ್ಳಿ ಹಾಕ್ಕೊಂಡು ಕಲಸಿದ ಮೇಲೆ ಇಟ್ಬಿಟ್ರೆ ಅದು ನೀರಿನ ಅಂಶ ಎಲ್ಲ ಹಿಟ್ಟು ಒಳಗಡೆ ಇದಾಗಿಬಿಡುತ್ತೆ. ಆಮೇಲೆ ಅದು ಸ್ಮೂತ್ ಆಗಿಬಿಡುತ್ತೆ ವಡೆ. ಅದಕ್ಕೋಸ್ಕರ ನೀವು ಈರುಳ್ಳಿ, ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಕಲಸಿದ ತಕ್ಷಣ ನೀವು ಈ ಕಡೆ ನೀವು ವಡೆಗಳನ್ನ ಹಾಕೋಬೇಕಾಗುತ್ತೆ. 5 ನಿಮಿಷನೂ 1 ನಿಮಿಷನೂ ಕೂಡ ನೀವು ಇಡೋಕ್ಕೆ ಹೋಗಬೇಡಿ. ನಾನು ಈ ಹಿಟ್ಟೆಲ್ಲ ರೆಡಿ ಮಾಡೋಕ್ಕೆ ಮುಂಚೆನೇ ನಾನು ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೆ. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ನಾನು ಒಂದೊಂದಾಗಿ ಉಂಡೆ ಮಾಡಿಕೊಂಡು ಅದನ್ನು ರೌಂಡ್ ಶೇಪ್ ಮಾಡಿಕೊಂಡು ವಡೆಗಳೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಜಾಸ್ತಿ ಎಣ್ಣೆ ಈರಬಾರ್ದು ಅಂತ ಹೇಳಿದ್ರೆ ಈರುಳ್ಳಿನ ನಾವು ಹಾಕಿ ಕಲಸಿದ ತಕ್ಷಣವೇ ಎಣ್ಣೆಗೆ ಹಾಕೋಬೇಕಾಗುತ್ತೆ. ಇನ್ನೊಂದು ಎಣ್ಣೆ ಚೆನ್ನಾಗಿ ಕಾದಿರಬೇಕಾಗುತ್ತೆ. ಇವೆರಡು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಒಂದಿನ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಟಿಪ್ಸ್ಗಳನ್ನ, ಈ 3-4 ಟಿಪ್ಸ್ಗಳನ್ನ ನೀವು ಖಂಡಿತ ಫಾಲೋ ಮಾಡಿ ನೋಡಿ. ಒಂದಿನ ಇಟ್ಟರೂ ಕೂಡ ವಡೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗೇ ಇರುತ್ತೆ. ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ.
ನಾನಿವಾಗ ಎಲ್ಲ ವಡೆಗಳನ್ನು ಕೂಡ ಒಂದೊಂದಾಗಿ ರೌಂಡ್ ಶೇಪ್ ಮಾಡಿ ಹಾಕ್ಕೊಂಡು ಇವಾಗ ಎರಡು ಕಡೆನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಎರಡು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಎರಡು ಕಡೆನೂ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ನೋಡಿ, ಖಂಡಿತ ನೀವು ಪದೇ ಪದೇ ಇದೇ ಥರ ಮಾಡ್ತೀರಾ. ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ. ನೋಡಿ, ಇವಾಗ ಎಲ್ಲ ವಡೆಗಳನ್ನು ಕೂಡ ಇವಾಗ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಈ 3-4 ಟಿಪ್ಸ್ಗಳನ್ನ ಫಾಲೋ ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಡೆ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.